6:30 ಆಕಾಶವಾಣಿ ಚಿಂತನ ಪ್ರೊಫೆಸರ್ ನರಹರಿ ಅವರಿಂದ. ನಾವು ಕಹಿಯಾದ ಮಾತ್ರೆ ನುಂಗುವಾಗ ಮುಖವನ್ನು ಹೆಂಡುತ್ತೇವೆ. ಅವನ ಮುಖ ನೋಡು, ಹರಳೆಣ್ಣೆ ಕುಡಿದವನ ಹಾಗಿದೆ ಎನ್ನುತ್ತೇವೆ. ಸೊಗಸಾದ ಹಾಡು ಕೇಳಿದಾಗ ಕಣ್ಮುಚ್ಚಿ ತಲೆದೂಗುತ್ತೇವೆ. ಬೆಕ್ಕಸ ಬೆರಗಾದಾಗ ಕಣ್ಣು ಅರಳಿಸುತ್ತೇವೆ. ಹುಬ್ಬುಗಳು ಮೇಲೆ ಹೋದಾವು, ಮೂಗಿನ ಮೇಲೆ ಬೆರಳು ಮುಟ್ಟೀತು, ತುಟಿಗಳು ಓ ಆಕಾರ ಪಡೆಯುತ್ತವೆ. ಸಿಟ್ಟು ಬಂದಾಗ ಮುಖವನ್ನು ಸಿಂಡರಿಸುತ್ತೇವೆ. ಅತ್ಯಂತ ಕೋಪ ಬಂದಾಗ ಮುಖವು ಕೆಂಪಾದೀತು, ತುಟಿಗಳು ಅದರುತ್ತವೆ, ಕಣ್ಣು ಕಿಡಿಕಾರುವಂತೆ ತೋರಬಹುದು. ಸಂತಸವು ಮಂದಹಾಸ ತರುತ್ತದೆ, ತುಟಿ ತೆರೆಯದೆ ನಾವು ನಗುತ್ತೇವೆ. ತುಂಬ ಸಂತೋಷವಾದಾಗ ತುಟಿಗಳು ಬೆರಿದು ದಂತ ಪಂಕ್ತಿಗಳನ್ನು ತೋರಿಸುತ್ತಾ ಬಾಯಿ ತೆರೆದು ಗಟ್ಟಿಯಾಗಿ ತೆನೆತೆನೆಯಾಗಿ ಶಬ್ದ ತರಂಗಗಳನ್ನು ಹುಟ್ಟಿಸುತ್ತೇವೆ. ಅಸಹ್ಯವನ್ನು ಕಂಡಾಗ ನಮ್ಮ ಎರಡೂ ಹುಬ್ಬುಗಳು ಸಮೀಪಕ್ಕೆ ಬಂದು ಕಣ್ಣುಗಳು ಕಿರಿದಾಗಿ ಮೂಗಿನ ಹೊಳ್ಳೆಗಳು ನೆರಿಗೆ ಗಟ್ಟಬಹುದು. ಮುಖವು ಕಿವಿಚಿಕೊಳ್ಳುತ್ತದೆ. ನಮಗೆ ತುಂಬ ಸಂತೋಷವಾದಾಗ ಒಸರುವ ಕಣ್ಣೀರು ಕಣ್ಣಂಚುಗಳಿಂದ ಕಿವಿಗಳ ಕಡೆಗೆ ಹರಿದರೆ ಅದು ಸಂತೋಷಾಶ್ರು. ಅವು ಕಣ್ಣುಗಳಿಂದ ನೇರವಾಗಿ ಕೆಳಕ್ಕೆ ಉದುರಿದರೆ ಅದು ದುಃಖಾಶ್ರು. ಕಣ್ಣೀರಿನ ಜೊತೆಗೆ ಸಿಂಬಳವೂ ಬರುತ್ತದೆ ಎನ್ನಿ. ಕೊರಳ ನರಗಳು ಉಬ್ಬುತ್ತವೆ, ಮಾತು ತೊದಲುತ್ತದೆ. ಹೇಳಿದ ವಿಷಯ ಸ್ಪಷ್ಟವಾಗದಿದ್ದರೆ ಹುಬ್ಬುಗಳು ಮೇಲೇರಿ ಹಣೆಯ ಮೇಲೆ ಗೆರೆಗಳು ಮೂಡುತ್ತವೆ. ಚಿಂತೆಗೆ ಒಳಗಾದಾಗಲೂ ಹಣೆಯಲ್ಲಿ ಇರಿಗೆಗಳು ಮೂಡುವುದುಂಟು. ಗಹನವಾದ ಆಲೋಚನೆಗೆ ನಮ್ಮ ಅಂಗೈಯನ್ನು ನಮ್ಮ ಗಲ್ಲಕ್ಕೆ ಕೆನ್ನೆಗೆ ಇಡುತ್ತೇವೆ. ಧ್ಯಾನ ಮಾಡುವಾಗ ಕಣ್ಣು ಮುಚ್ಚಿಕೊಳ್ಳುತ್ತೇವೆ. ಕೇಳಬಾರದ್ದನ್ನು ಕೇಳುವಾಗ ಎರಡೂ ಕೈಗಳಿಂದ ಕಿವಿಗಳನ್ನು ಮುಚ್ಚಿಕೊಳ್ಳುತ್ತೇವೆ. ಪ್ರತಿಭಟಿಸುವಾಗ ಬಾಯಿ ಬಡಿದುಕೊಳ್ಳುತ್ತೇವೆ. ಇಂತಹ ಮುಖಭಾವಗಳಿಂದಲೇ ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸುತ್ತೇವೆ. ಅದಕ್ಕೆ ಮುಖವೇ ಮನಸ್ಸಿನ ಕನ್ನಡಿ ಎನ್ನುವುದು. ಇವೆಲ್ಲ ಸ್ವಭಾವ ಸಹಜ ಪ್ರವೃತ್ತಿಗೆ ನೈಸರ್ಗಿಕ ಅಭಿವ್ಯಕ್ತಿಗಳು. ಆದರೆ ಯಾವ ಭಾವ ವ್ಯಗ್ರತೆಯನ್ನೂ ಮುಖದಲ್ಲಿ ತೋರಿಸದವರು ಅಲ್ಲಲ್ಲಿ ಇರುತ್ತಾರಷ್ಟೇ. ಅವರನ್ನು ಭಾವಶೂನ್ಯರು ಎನ್ನಬಹುದು ತಾನೆ? ಅಥವಾ ಬಾಹ್ಯ ಪ್ರಕಟಣೆಗೆ ಅಗತ್ಯವಿಲ್ಲ ಎಂದು ಅವರು ಮನದಾಳದಲ್ಲೇ ಭಾವಗಳನ್ನು ನುಂಗಿಕೊಂಡಿರಬಹುದು. ಇಂತಹ ಭಾವ ಪ್ರಕಟಣೆಯ ಮುಖ ಚಹರೆಗಳನ್ನು ನಾವು ಕಪಟವಾಗಿಯೂ, ಅಂದರೆ ಸುಳ್ಳೇ ತೋರಿಸುವ ನಾಟಕವನ್ನೂ ಮಾಡುತ್ತೇವಲ್ಲ. ಇನ್ನು ದೀರ್ಘಕಾಲದ ಮುಖಭಾವ ಪ್ರದರ್ಶನಕ್ಕೂ ಉದಾಹರಣೆಗಳುಂಟು. ಸದಾ ಹ್ಯಾಪ್ ಮೋರೆ ಹಾಕಿಕೊಂಡವ, ಸದಾ ಮುಖ ಗಂಟಿಕ್ಕಿಕೊಂಡೇ ಇರುವವ, ಸದಾ ಅಳುಮೂರೆಯವ, ಸದಾ ಕಂಗಾಲು ಮುಖದವ, ಆಗತಾನೇ ಸೆರೆಮನೆಯಿಂದ ಬಿಡುಗಡೆಯಾದ ಕೈದಿಯಂತೆ ಸದಾ ಕುರುಚುಲಗಡ್ಡ, ಕೆದರಿದ ಕೂದಲು, ಮಲಿನ ಮುಖದವ. ಅಂತೆಯೇ ಸದಾ ಹಸುನ್ಮುಖಿ, ಗೆಲುವು ಮುಖದವ, ಗಂಭೀರ ಮುಖ ಮುದ್ರೆಯವ, ತೇಜೋವಂತ ಮುಖದಿಂದಲೇ ಜನರು ಗೌರವಿಸುವಂತೆ ಇರುವವ ಇತ್ಯಾದಿ. ಅಭಿನಯ ರಂಗದಲ್ಲಿ ನಟ ನಟಿಯರ ಮುಖಭಾವ ಪ್ರಕಟಣೆಗೆ ತರಬೇತಿ ಇರುತ್ತದೆ. ಭರತನ ನಾಟ್ಯಶಾಸ್ತ್ರದಲ್ಲಿ ಇವುಗಳ ಬಗೆಗೆ ವಿವರವಾದ ಚಿತ್ರಣವಿದೆ. ನರ್ತನದಲ್ಲಿ ಚಲನೆ, ವೇಗದ ಜೊತೆಗೆ ಸಾಂದರ್ಭಿಕ ಮುದ್ರೆಗಳು ಮತ್ತು ಮುಖಮುದ್ರೆಗಳೇ ಮೂಲ ವಸ್ತು. ನವರಸಗಳನ್ನು ಭಾವಾಭಿವ್ಯಕ್ತಿಸುವಾಗ ಮುಖಚಹರೆ ಸೂಕ್ತವಿರಬೇಕು. ಶ್ರವಣಬೆಳಗೊಳದ ಗೊಮ್ಮಟನ ಬೃಹದಾಕಾರದ ಕಲ್ಲು ಮುಖವು ನಿರ್ಭಾವ ಶಿಲಾಮುಖವಲ್ಲ. ಶಾಂತರಸವನ್ನು ಸ್ಥಿರವಾಗಿ ಹೊರಸೂಸುವ ಮುಖ ಅದು. ಮನಸ್ಸಿನ ಉಳಿದ 8 ರಸಗಳ ವ್ಯಗ್ರತೆಗೆ ಹೊರತಾದುದು. ಆದ್ದರಿಂದ ನಿರ್ಭಾವ ಶಾಂತರಸವನ್ನು ಅಭಿನಯಿಸುವುದು ಕಷ್ಟ ಎಂದು ಹಿಂದಿನವರು 8 ರಸಗಳನ್ನು ಹೇಳಿದ್ದರು. ಶಾಂತರಸವನ್ನು ಸೇರಿಸಿದ ಅನಂತರವೇ ನವರಸಗಳಾದವು. ನಮ್ಮ ಮುಖಭಾವ ಪ್ರದರ್ಶನಕ್ಕೆ ಬೇರೆ ಬೇರೆಯ ಸಂದರ್ಭಗಳು ಇರುತ್ತವೆ. ಮುಖಭಾವ ಪ್ರದರ್ಶನಕ್ಕೆ ಬೇರೆ ಬೇರೆಯ ಸಂದರ್ಭಗಳು ಇರುತ್ತವೆ. ಮಗುವಿಗೆ ಉಣ್ಣಿಸುವಾಗ ತಾಯಿಯೂ ಬಾಯಿ ತೆರೆಯುವುದು, ಬಿಗಿಯಾದ ತಿರುಪಿನ ಮುಚ್ಚಳವನ್ನು ತೆಗೆಯುವಾಗ ತುಟಿಗಳನ್ನು ಒಳಕ್ಕೆ ಮುಡಿಚುವುದು, ಭಾರವಾದ ವಸ್ತುವನ್ನು ಎಳೆಯುವಾಗ ಅಬುಡು ಕಚ್ಚುವುದು, ಸೂಜಿಗೆ ದಾರವನ್ನು ಪೋಣಿಸುವಾಗ ಕಣ್ಣು ಕಿರಿದಾಗಿಸಿ ನಾಲಿಗೆಯನ್ನು ತುಟಿ ಮುಚ್ಚಿದ್ದರೂ ಸ್ವಲ್ಪ ಹೊರಚಾಚುವುದು ಮೊದಲಾದವುಗಳನ್ನು ನಾವು ಅಪ್ರಯತ್ನವಾಗಿಯೇ ಮಾಡುವುದಿಲ್ಲವೇ? ಒಂದು ಮಾಂಸಖಂಡದ ಚಲನೆಯ ಕಾರ್ಯದಲ್ಲಿ ತೊಡಗಿದಾಗ ಮಿದುಳು ಬೇರೆಯದಕ್ಕೆ ಗಮನವನ್ನು ಕೊಡದಿರಲಿ ಎಂಬುದೇ ಇದಕ್ಕೆ ಮನಃಶಾಸ್ತ್ರದ ವಿವರಣೆ.
ಏನೇ ಇರಲಿ, ನಾವೆಷ್ಟು ಬೇಡ ಎಂದು ಪ್ರಯತ್ನಿಸಿದರೂ ನಮ್ಮ ಮುಖಭಾವಗಳು ನಮ್ಮ ಆಂತರ್ಯವನ್ನು ಹೊರಹಾಕಿ ನಮ್ಮ ಗುಟ್ಟನ್ನು ರಟ್ಟು ಮಾಡುತ್ತವೆ ಅಲ್ಲವೇ? ಚಿಂತನೆಯೋಗ್ಯ ವಿಚಾರ ತಾನೇ ಇದು. ಇದುವರೆಗೆ ಪ್ರೊಫೆಸರ್ ನರಹರಿ ಅವರಿಂದ ಚಿಂತನ ಆಲಿಸಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.